ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಚಾಕ್ಲೇಟ್ ಕೇಕ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮನೆಯಲ್ಲಿರೋ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಈಸಿ. ಈಗ ನಾನು ಒಂದು ಬೌಲಲ್ಲಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈಗ ಬ್ರೂ ಇನ್ಸ್ಟಂಟ್ ಕಾಫಿ ಪೌಡರ್ 2 ರೂಪೀಸಿಂದ ಸಿಗುತ್ತಲ್ವ, ಅದು 1.5 ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ ನಾನು. ಈಗ 1.5 ಪ್ಯಾಕೆಟ್ ಪೌಡ್ರನ್ನ ಇದರೊಳಗೆ ಕಪ್ಪೊಳಗೆ ಹಾಕ್ಕೊಂಡು ಹಾಟ್ ವಾಟ್ರನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು, ತಿರುಗಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ನೋಡಿ, 1 ನಿಮಿಷ ಹಿಂಗೆ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನೊಂದು ಕಡೆ ಎತ್ತಿಟ್ಕೊಂಬಿಡೋಣ. ಈಗ ಒಂದು ಪಾತ್ರೆ ತೊಗೊಳೋಣ, ಸ್ಟೀಲ್ ಪಾತ್ರೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ಸ್ಪೂನಷ್ಟು ಗ್ರೀಸಿಂಗ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಕಡೆ ಗ್ರೀಸಿಂಗ್ ಮಾಡಿಕೊಂಡು ನೋಡಿ, ಯಾವ ಥರ ಒಂಚೂರು ಎಲ್ಲೂ ಬಿಡಬಾರ್ದು, ಫುಲ್ ಮಾಡ್ಕೊಳ್ಳಿ. ಏಕೆಂದರೆ ಅದು ಉಬ್ಬುತ್ತಲ್ವಾ, ಉಬ್ಬೋದ್ರಿಂದ ನಾವು ಮೇಲ್ಗಡೆನೂ ಕೂಡ ಮಾಡ್ಕೋಬೇಕು. ಈಗ ಒಂದು ಸ್ಪೂನಷ್ಟು ಇದು ಆಲ್ ಪರ್ಪಸ್ ಅಂದರೆ ಮೈದಾ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಸ್ಪ್ರೆಡ್ ಆಗೋ ಥರ. ಅಂದರೆ ಏನಕ್ಕಪ್ಪ ಇದನ್ನು ಮಾಡ್ತಾಯಿದ್ದೀವಿ ಅಂದರೆ ಅದು ಕಚ್ಕೋಬಾರ್ದು, ಬಿಟ್ಬಿಡ್ಬೇಕು, ಈಸಿಯಾಗಿ ಬಿಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ದೀವಿ. ಬೇಡ ಅಂದರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಅದಕ್ಕೆ ಇದು ಮಾಡಿ. ಈಗ ಒಂದು ಬೌಲಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಮೈದಾಕ್ಕೆ 1/2 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನು. ಈಗ 3/4 ಕಪ್ಪಷ್ಟು ಪೌಡರ್ ಶುಗರ್, ಅಂದರೆ ಶುಗರ್ನ ಪೌಡ್ರ್ ಮಾಡಿಕೊಂಡು 1 ಕಪ್ ಮೈದಾಗೆ 3/4 ಕಪ್ ಶುಗರ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ 1/4 ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿರ್ತೀವೋ ಅದನ್ನೇ ಮಾಡಿ. ಈಗ ಅದಕ್ಕೆ ಕಾಫಿದಿತ್ತಲ್ವ ಅದನ್ನು ಹಾಕ್ಕೊಂಡು ಈಗ ಸ್ಪ್ಯಾಚುಲಾ ಸಹಾಯದಿಂದ ಚೆನ್ನಾಗಿ ಒಂದು ಲೂಪ್ಸ್ ಇಲ್ಲದೆ, ಅಂದರೆ ಒಂಚೂರು ಗಂಟಿಲ್ಲದೆ ಇರೋ ಥರ ನೀಟಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕೇಕು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಒಂದು ಗಂಟು ಕೂಡ ಇರಬಾರ್ದು, ಓಕೆನಾ? ನೋಡಿ, ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ಒಂದು ರಿಂಗ್ ಇಟ್ಕೊಂಡಿದ್ದೀನಿ, ಪ್ರೀ ಹೀಟ್ ಮಾಡ್ಕೊತೀನಿ ಒಂದು 5 ಮಿನಿಟ್ಸ್ ಅಷ್ಟೊತ್ತಿಗೆ. ಈಗ ನಾವೇನು ಮಾಡೋಣ, ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಒಂದು ನಮ್ಮ ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವೇನು ಗ್ರೀಸಿಂಗ್ ಮಾಡಿಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ನೋಡಿ, ಫುಲ್ ಎಲ್ಲ ಹಾಕ್ಕೊಂಡು ಈಗ ಪ್ರೀ ಹೀಟ್ ಮಾಡಿದಂಥ ಇಡ್ಲಿ ಪಾತ್ರೆಗೆ ಇದನ್ನು ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 30 to 45 ಮಿನಿಟ್ಸ್ ಬೇಕ್ ಮಾಡಬೇಕು ಫ್ರೆಂಡ್ಸ್. ಓಪನ್ ಮಾಡಬಾರ್ದು ಮಧ್ಯ. 30 to 45 ಮಿನಿಟ್ಸ್ ಮ್ಯಾಕ್ಸಿಮಮ್ಮು. ಈಗ ನೋಡಿ, ನನ್ನ 30 ಮಿನಿಟ್ಸ್ ಆಗಿದೆ. ಈಗ ಒಂದು ಕಡ್ಡಿನ ಈಗ ಮಧ್ಯೆ ಚುಚ್ತಾ ಇದ್ದೀನಿ, ಅದೇನಾಗಿದೆ ಕ್ಲೀನಾಗಿ ಬರ್ತಾಯಿದೆ, ಅಂದರೆ ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿದೆ. ಸೊ ಇವಾಗ ನಾನು ಅದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟು ಒಂದು ಚಾಕು ಸಹಾಯದಿಂದ ಪಕ್ಕದಲ್ಲೆಲ್ಲ ಫ್ರೀ ಮಾಡ್ತಾಯಿದ್ದೀನಿ. ಅದು ಇದು ಮಾಡಿಕೊಂಡು ಈಗ ಒಂದು ತಟ್ಟೆ ಇಟ್ಕೊಂಡು ಅದನ್ನು ಬಿಡಿಸ್ಕೊತಾ ಇದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಇನ್ನೂ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಯಮ್ಮಿ ಆಗಿದೆ. ಇದಕ್ಕೇನು ಮಾಡ್ತಿದ್ದೀನಿ, ಈಗ ಚಾಕ್ಲೇಟ್ನ ಸ್ವಲ್ಪ, ಚಾಕ್ಲೇಟ್ ಸಿರಪ್ ಇಲ್ಲ, ಸೊ ಡೈರಿ ಮಿಲ್ಕ್ ಚಾಕ್ಲೇಟ್ನ ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಮೇಲ್ಗಡೆ ಅದಕ್ಕೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಡೈರಿ ಮಿಲ್ಕ್ ಚಾಕ್ಲೇಟ್ನ ಸ್ವಲ್ಪ ತುರಿದ್ಬಿಟ್ಟು ಅದ್ರ ಮೇಲೆಲ್ಲ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಯಮ್ಮಿ ಆಗಿದೆ, ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಮಾಡ್ಬೋದು ಈಸಿಯಾಗಿ. 10 to 15 ಮಿನಿಟ್ಸ್ ಒಳಗೆ ಮನೆಗೆ ಆರಾಮಾಗಿ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ.